ಈ ರಿಫೈನ್ಡ್ ಎಣ್ಣೆಯನ್ನು ತಯಾರು ಮಾಡುವಂತ ಪ್ರಕ್ರಿಯೆನೇ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಡೆಯುತ್ತೆ. ಇಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಈ ಒಂದು ಎಣ್ಣೆಯನ್ನ ಕಂದಿಸಿ ಅದರಲ್ಲಿರುವ ಸತ್ವವನ್ನು ತೆಗೆದುಹಾಕಿ ಅದಕ್ಕೆ ಹೊಳಪು ಬರೋದಿಕ್ಕೆ ಇತರೆ ಹಾನಿಕಾರಕ ಕೆಮಿಕಲ್ಗಳನ್ನ ಅದರೊಳಗೆ ಹಾಕಿ ಬೆರೆಸಲಾಗುತ್ತೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಈ ರಿಫೈನ್ಡ್ ಎಣ್ಣೆಗಳ ಸ್ಕ್ಯಾಮ್ಗಳ ಬಗ್ಗೆ ನಿಜಕ್ಕೂ ತಿಳಿದರೆ ನೀವು ದಂಗಾಗೋದಂತೂ ಖಚಿತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತ ಈ ರಿಫೈನ್ಡ್ ಎಣ್ಣೆಗಳ ಹಣೆಬರಹ ಏನು ಅಂತ ತಿಳಿಯೋಣ. ಇವತ್ತು ಮಾರುಕಟ್ಟೆಯಲ್ಲಿ 1 ಕೆಜಿ ಶೇಂಗಾ ಬೀಜದ ಬೆಲೆ ಹೋಲ್ಸೇಲ್ ದರದಲ್ಲಿ ಸುಮಾರು 120 ರೂಪಾಯಿಗೆ ಸಿಗುತ್ತೆ. ಅಂದ್ರೆ ಇಲ್ಲಿ 1 ಕೆಜಿ ಶೇಂಗಾ ಎಣ್ಣೆ ಬೇಕು ಅಂದ್ರೆ ಸುಮಾರು 4 ಕೆಜಿ ಶೇಂಗಾ ಬೀಜವನ್ನ ಹಾಕಬೇಕಾಗುತ್ತೆ. ಅಂದ್ರೆ 4 ಕೆಜಿಗೆ 480 ರೂಪಾಯಿ ಆಯ್ತು. ಹಾಗಾದ್ರೆ ಈ ಎಣ್ಣೆಯ ಕಂಪನಿಯವರೆಲ್ಲ ತಾವು ಲಾಸ್ ಮಾಡಿಕೊಂಡು ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ದಾರೆ ಅಂತ ನೀವು ಭಾವಿಸಿದ್ರೆ ಅದು ಖಂಡಿತ ತಪ್ಪು. ಇಲ್ಲಿ ರಿಫೈನ್ಮೆಂಟ್ ಮಾಡೋದ್ರಿಂದನೇ ಬೆಲೆ ಕಡಿಮೆ ಆಗುತ್ತೆ. ಟೆಕ್ನಿಕಲಿ ಈ ರಿಫೈನ್ಮೆಂಟ್ ಪ್ರಕ್ರಿಯೆ 5 ವಿಧಾನಗಳ ಮೂಲಕ ನಡೆಯುತ್ತೆ. ಮೊದಲನೇದು ಡಿಗ್ಗಮಿಂಗ್, ನ್ಯೂಟ್ರಲೈಸೇಷನ್, ಬ್ಲೀಚಿಂಗ್, ಡಿಯೋಡರೈಸೇಷನ್. ಇಷ್ಟು ಪ್ರಕ್ರಿಯೆಗಳನ್ನು ದಾಟಿ ಯಾವುದೇ ಎಣ್ಣೆ ರಿಫೈಂಡ್ ಆಗುತ್ತೆ. ಇದನ್ನ ಇನ್ನಷ್ಟು ಸರಳವಾಗಿ ಸುಲಭವಾಗಿ ಹೇಳುವುದಾದ್ರೆ ಈ ರಿಫೈನ್ಮೆಂಟ್ ಪ್ರಕ್ರಿಯೆ ನಡೆಸುವುದು ಕಾರ್ಪೊರೇಟ್ ಸಂಸ್ಥೆಗಳಾದ್ರಿಂದ ಇವರು ಈ ಫಿಲ್ಟರ್ ಪ್ರಕ್ರಿಯೆ ನಡೆಸುವಾಗ ಅದಕ್ಕೆ ಹೆಕ್ಸೇನ್ ಎಂಬ ದ್ರಾವಕವನ್ನ ಬೆರೆಸ್ತಾರೆ. ಇದು ಎಣ್ಣೆಯ ಸತ್ವವನ್ನು ಪೂರ್ತಿ ಹೋಗಲಾಡಿಸಿ ಎಣ್ಣೆಗೆ ಅದರ ಕೃತಕ ಸ್ವರೂಪವನ್ನ ಮಾತ್ರ ನೀಡುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಯಾವ ರೀತಿ ಕ್ರೂಡ್ ಆಯಿಲ್ ನಿಂದ ಬರುತ್ತೋ ಹಾಗೇನೆ ಈ ಹೆಕ್ಸೇನ್ ಕೂಡ ಕ್ರೂಡ್ ಆಯಿಲ್ ನಿಂದಲೇ ಬರುವಂತಹ ಒಂದು ಸಬ್ಸ್ಟೆನ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಕೈಗೆ ಪೇಂಟ್ ಆದಾಗ ಟರ್ಪೆಂಟ್ ಆಯಿಲ್ ಅನ್ನ ಬಳಸಿ ಅದನ್ನ ಹೇಗೆ ತೊಡಗಿಸ್ತೀವೋ ಹಾಗೇನೆ ಈ ಹೆಕ್ಸೇನ್ ಕೂಡ ಎಣ್ಣೆಯಲ್ಲಿರುವಂತಹ ಸತ್ವವನ್ನೆಲ್ಲ ಕಂದಿಸುತ್ತೆ. ಇದನ್ನ ಎಣ್ಣೆಗೆ ಮಿಶ್ರಣ ಮಾಡಿ 200 ಅಥವಾ 300 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ಕುದಿಸಿದಾಗ ಇದು ಎಣ್ಣೆಯ ಸತ್ವವನ್ನು ತೆಗೆದುಹಾಕುತ್ತೆ. ಹೆಕ್ಸೇನ್ ಎಂಬ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಸಬ್ಸ್ಟೆನ್ಸ್ ಮಿಶ್ರಣದಿಂದ ಹೊರಬರುವಂತಹ ಆಯಿಲ್ ಅಂಟು ಅಂಟಾಗಿ ಜಿಗುಟಿನಿಂದ ಕೂಡಿರುತ್ತೆ. ಇದರಲ್ಲಿ ಮಿನರಲ್ಸ್, ವೈಟಮಿನ್ಸ್ ಹಾಗೂ ಎಂಜೈಮ್ಸ್ ಇರೋದ್ರಿಂದ ಇದು ಹೀಗೆ ಕಾಣುತ್ತೆ. ಈ ಸ್ಟಿಕಿನೆಸ್ ಹೋಗಲಾಡಿಸೋದಕ್ಕೆ ಇವರು ಇದಕ್ಕೆ ಫಾಸ್ಫರಸ್ ಆಸಿಡ್ ಅನ್ನ ಬೆರೆಸ್ತಾರೆ. ಈ ಒಂದು ಆಸಿಡ್ ಅನ್ನ ನಮ್ಮ ಚರ್ಮದ ಮೇಲೆ ಹಾಕೊಂಡ್ರೆ ಚರ್ಮ ಸುಟ್ಟು ಹುರುಪೆಗಳೇಳ್ತವೆ. ಇಂಥವುದನ್ನ ಎಣ್ಣೆಯ ಒಳಗೆ ಹಾಕಿ ಅದನ್ನ ನಾವು ಸೇವಿಸ್ತೀವಿ. ಇದು ನಮ್ಮ ದೇಹವನ್ನು ಹೊಕ್ಕರೆ ಇನ್ನೆಂಥ ಸಮಸ್ಯೆಯನ್ನ ತಂದೊಡ್ಡಬಲ್ಲದು ಅಂತ ಸುಮ್ಮನೆ ಒಮ್ಮೆ ಊಹೆ ಮಾಡಿ ನೋಡಿ. ಸಾಲದಕ್ಕೆ ಈ ಪ್ರಕ್ರಿಯೆಯಲ್ಲಿ ಎಣ್ಣೆಯಲ್ಲಿರುವಂತಹ ಫ್ರೀ ಫ್ಯಾಟಿ ಆಸಿಡ್ಗಳನ್ನು ಕೂಡ ರಿಮೂವ್ ಮಾಡಲಾಗುತ್ತೆ. ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳೇ ಆಗಿದ್ರೂ ಕೂಡ ಇವುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭಕ್ಕಾಗಿ ತೆಗೆದುಹಾಕ್ತವೆ. ಈ ಗ್ಯಾಸ್ಟ್ರಿಕ್ ಸೋಡಾವನ್ನ ಎಣ್ಣೆಯಲ್ಲಿರುವಂತಹ ಫ್ಯಾಟಿ ಆಸಿಡ್ಸ್ ಅನ್ನ ತೆಗೆಯೋದಕ್ಕೆ ಬಳಸ್ತಾರೆ. ಇದನ್ನ ಬಟ್ಟೆ ವಾಶ್ ಮಾಡಲು ಕೂಡ ಬಳಸಲಾಗುತ್ತೆ. ಮುಂದಿನ ಪ್ರಾಸೆಸ್ನಲ್ಲಿ ಬ್ಲೀಚಿಂಗ್ ಅರ್ತ್ ಎಂಬ ಕೃತಕ ಕೆಮಿಕಲ್ ಅನ್ನ ಬೆರೆಸಲಾಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಆಯಿಲ್ ನ ಮೂಲ ಸ್ಮೆಲ್ ಹಾಗೂ ಅದರ ನ್ಯಾಚುರಲ್ ಕಪ್ಪು ವರ್ಣವನ್ನ ಸಂಪೂರ್ಣ ತೆಗೆದುಹಾಕಿ ಯಾವುದಕ್ಕೂ ಉಪಯೋಗಕ್ಕೆ ಬರದ ಹಾಗೆ ಎಣ್ಣೆಯನ್ನ ನಮಗೆ ಕೊಡುತ್ತೆ. ಇಷ್ಟೆಲ್ಲ ಹಾನಿಗಳು ಇದರಿಂದ ಇದ್ರೂ ಕೂಡ ಈ ಲಾಭಗಡುಕ ಕಾರ್ಪೊರೇಟ್ ಸಂಸ್ಥೆಗಳು ಇದ್ರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿಯನ್ನು ವಹಿಸದೆ ಇವುಗಳನ್ನ ಬಳಸ್ತವೆ. ಗೆಡ್ಡೆ ಕಟ್ಟುವಿಕೆಯನ್ನು ಹೋಗಿ ನಡೆಸೋದಕ್ಕೆ ಇವರು ಯಾವ ಕೆಮಿಕಲ್ ಬಳಸ್ತಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಈ ಒಂದು ಕೆಮಿಕಲ್ ನ ಹೆಸರು ಎಥಾನಾಲ್. ಇದನ್ನ ಪೆಟ್ರೋಲ್ಗೆ ಮಿಶ್ರಣ ಮಾಡಲಾಗುತ್ತೆ. ಈ ಕೆಮಿಕಲ್ ನ ಬಣ್ಣ ಹಾಗೂ ಸ್ಮೆಲ್ ಗೊತ್ತಾಗದಿರ್ಲಿ ಅಂತ ಅದಕ್ಕೆ ಫಾರ್ಟಿಫೈಡ್ ಮಿನರಲ್ಸ್ ಗಳನ್ನ ಆಡ್ ಮಾಡಲಾಗುತ್ತೆ. ಇವು ಕೂಡ ಕೃತಕ ಮಿನರಲ್ಗಳೇ. ಇಂಥ ವಿಷಯುಕ್ತವಾದ ಅಂಶಗಳನ್ನ ಹಾಕಿ ಸಿದ್ಧಪಡಿಸಿದಂತ ನಿಷ್ಪ್ರಯೋಜಕ ಎಣ್ಣೆಯನ್ನ ಹೀಗೆ ಪ್ಯಾಕ್ ಮಾಡಿ ಅದಕ್ಕೆ ನಾನಾ ಹೆಸರಿಟ್ಟು ಅದನ್ನ ಆರೋಗ್ಯಕರ ಎಣ್ಣೆ ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಾರೆ. ನಮ್ಮ ಆರೋಗ್ಯಕ್ಕೆ ಹೀಗೆ ಎಲ್ಲ ವಿಧದಲ್ಲೂ ಕೂಡ ಹಾನಿಕಾರಕವಾದಂತಹ ಈ ಒಂದು ಸಾಮಗ್ರಿಯನ್ನ ಆರೋಗ್ಯಕರ ಅಂತ ಬಿಂಬಿಸಿ ಸುಳ್ಳು ಹೇಳಿ ಸುಳ್ಳು ಪ್ರಚಾರ ನೀಡಿ ಅದನ್ನ ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಇವತ್ತು ನಾವು ದಿನನಿತ್ಯ ಬಳಸುವಂತ ಎಣ್ಣೆಯಲ್ಲಿ ದೇಹಕ್ಕೆ ಅಗತ್ಯವಾದಂತಹ ಪ್ರೋಟೀನ್ಗಳು, ಕ್ಯಾಲೋರಿಗಳು, ರಿಚ್ ಅಂಡ್ ಜೆಮ್ಗಳನ್ನ ತೆಗೆದುಹಾಕಿ ಕೇವಲ ಕೃತಕ ಕೆಮಿಕಲ್ಗಳನ್ನ ಹಾಕಿ ಸಿದ್ಧಪಡಿಸುವಂತ ಈ ಎಣ್ಣೆಗಳು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ನಮಗೆ ಹೆಲ್ದಿ ಎಂಬುದೇ ಇವತ್ತಿಗೂ ಕೂಡ ಅರ್ಥವಾಗದಂತಹ ಒಂದು ಮಿಸ್ಟರಿ. ದಿನನಿತ್ಯ ಟಿವಿಯಲ್ಲಿ ಈ ತರಹದ ಅನೇಕ ಅಡುಗೆ ಅನಿಲಗಳ ಸಂಸ್ಥೆಗಳ ತರಹೇವಾರಿ ಆಡ್ಗಳು ಬರ್ತಾನೆ ಇರ್ತವೆ. ಕಾರ್ಪೊರೇಟ್ ಸಂಸ್ಥೆಯ ಈ ಎಣ್ಣೆಗಳ ಸೇವನೆಯಿಂದ ಯಾವ ಹಾರ್ಟ್ ಸಮಸ್ಯೆ ಬರೋದಿಲ್ಲ ಎಂಬುದು ಅವರ ಜಾಹೀರಾತುಗಳಲ್ಲಿ ತಪ್ಪದೆ ಬರುವಂತ ಅಂಶ. ಆದ್ರೆ ಇವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಇಲ್ಲದೆ ಇರುವಂತಹ ಹಾರ್ಟ್ ಡಿಸೀಸ್ ಗಳೆಲ್ಲ ಒಕ್ಕರಿಸೋದು ಶತಸಿದ್ಧ. ಇದೇ ಕಾರಣಕ್ಕೆ ಇವತ್ತು ಎಲ್ಲಾ ಕಡೆ ಹಾರ್ಟ್ ಡಿಸೀಸ್ ನಿಂದಾಗಿ ಸಾವುಗಳು ಹಾಗೂ ಹಾರ್ಟ್ ಅಟ್ಯಾಕ್ ನಿಂದ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಿರೋದು. ಈ ಕಲುಷಿತವಾದಂತಹ ಎಣ್ಣೆಗಳಲ್ಲಿ ಪದಾರ್ಥಗಳನ್ನ ಡೀಪ್ ಫ್ರೈ ಮಾಡೋದ್ರಿಂದನೇ ನಮಗೆ ಹಾರ್ಟ್ ಸಮಸ್ಯೆಗಳು ಹೆಚ್ಚಾಗಿ ವರದಿಯಾಗ್ತಿವೆ. ಆದ್ರಿಂದ ಈ ಬಗೆಯ ಎಣ್ಣೆಗಳನ್ನ ಆದಷ್ಟು ಕಡಿಮೆ ಬಳಸಿ ಅಥವಾ ಇದರ ಬದಲಿಗೆ ಶುದ್ಧ ಗಾಣದ ಕೊಬ್ಬರಿ, ಎಣ್ಣೆಕಾಳು, ಶೇಂಗಾ, ಸೂರ್ಯಕಾಂತಿ ಎಣ್ಣೆಗಳನ್ನ ಮಿಲ್ ಮಾಡಿಸಿ ಅದರ ಎಣ್ಣೆಯನ್ನ ಸೇವಿಸಿ. ಇನ್ನು ಇವುಗಳ ಬೆಲೆ ರಿಫೈನ್ಡ್ ಎಣ್ಣೆಗಳಿಗಿಂತ ಸ್ವಲ್ಪ ಹೆಚ್ಚಾದರೂ ಇವು ಆರೋಗ್ಯಕ್ಕೆ ಒಳ್ಳೆಯದು. ವೀಕ್ಷಕರೇ,
ಇಂಥ ಎಣ್ಣೆಯನ್ನು ನಾವು ಹಣವನ್ನು ಕೊಟ್ಟು ತರುವುದರ ಜೊತೆಗೆ ನಾವು ನಿತ್ಯ ಸೇವಿಸುವಂತ ಆಹಾರಗಳಿಗೆ ಬಳಸ್ತೀವಿ. ಈ ರಿಫೈನ್ಡ್ ಆಯಿಲ್ ನಿಂದ ತಯಾರಾದಂತಹ ಖಾದ್ಯಗಳು ಈ ಮೂಲಕ ಆ ಹಾನಿಕಾರಕ ಅಂಶಗಳು ನಮ್ಮ ದೇಹವನ್ನ ಸೇರಿ ಅವು ನಮ್ಮ ರಕ್ತ ನಾಳದ ಒಳಗೆ ಸೇರಿ ನಮ್ಗೆ ನಾನಾ ತರಹದ ರೋಗ ರುಜಿನಗಳನ್ನ ತಂದೊಡ್ತವೆ. ಉದಾಹರಣೆಗೆ ಹಾರ್ಟ್ ಡಿಸೀಸ್, ಬ್ಲಡ್ ಪ್ರೆಷರ್, ಸ್ಕಿನ್ ಡಿಸೀಸ್, ಕ್ಯಾನ್ಸರ್, ಡೈಜೆಸ್ಟಿವ್ ಸಮಸ್ಯೆಗಳು ಮುಂತಾದವು ಒಕ್ಕರಿಸುವಂತ ಸಂಭಾವ್ಯ ಅಧಿಕ ಇರುತ್ತೆ. ಇನ್ನಾದ್ರೂ ನಾವು ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಎಚ್ಚೆತ್ತುಕೊಂಡು ಇಂತಹ ಎಣ್ಣೆಗಳನ್ನ ಬಳಸೋದನ್ನ ನಿಲ್ಲಿಸೋಣ. ಈ ಒಂದು ವಿಡಿಯೋವನ್ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇಂಥ ಸ್ಕ್ಯಾಮ್ಗಳ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.